ಕೆಳಗಡೆ ಬಾರ್ಡರ್ ಹಾಕೋಣ. ತ್ರೀ ಚೈನ್ ಹಾಕ್ಕೊಂಡು ಇದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ನೋಡಿ ಹೀಗೆ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಇದೇ ರೀತಿಯೇ ಇಲ್ಲಿ ತನಕ ಹಾಕೊಳ್ಳಿ. ನೋಡಿ ಇದಿಷ್ಟನ್ನು ಹಾಕ್ಕೊಂಡೆ. ಈಗ ಮತ್ತೆ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಈಗ ನಾವು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಬ್ಯಾಕ್ ಪೋಸ್ಟ್ ನೋಡಿ ಹೀಗೆ ಒಂದು ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್. ನೆಕ್ಸ್ಟ್ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಒಂದು ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ಫ್ರಂಟ್ ಪೋಸ್ಟ್ ಒಂದು ಬ್ಯಾಕ್ ಪೋಸ್ಟ್. ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್. ನೋಡಿ ಹೀಗೆ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್. ಇದೇ ರೀತಿಯೇ ಲಾಸ್ಟ್ ತನಕ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಲಾಸ್ಟಿಗೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಲಾಸ್ಟ್ 3 ಚೈನ್ ಹಾಕಿರ್ತೀವಲ್ಲ ಅಲ್ಲಿ ಒಂದು ಡಬಲ್ ಕ್ರೋಶೆ. ಹೀಗೆ
ಮತ್ತು ಈಗ ಫ್ರೀ ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಬ್ಯಾಕ್ ಪೋಸ್ಟಲ್ಲಿ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟಲ್ಲಿ ಫ್ರಂಟ್ ಪೋಸ್ಟ್. ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟಲ್ಲಿ ಫ್ರಂಟ್ ಪೋಸ್ಟ್. ನೋಡಿ, ಹೀಗೆ ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್ ಮೇಲೆ ಬ್ಯಾಕ್ ಪೋಸ್ಟ್. ಫ್ರೆಂಡ್ಸ್, ಇದೇ ರೀತಿಯೇ ಕಂಪ್ಲೀಟ್ ಮಾಡಿಕೊಡಿ ಇಲ್ಲಿ ತನಕ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 2 ರೌಂಡ್ ಹಾಕ್ಕೊಂಡಿದ್ದೀನಿ. ಡಬಲ್ ಕ್ರೋಶೆ ರೌಂಡ್ ಸೇರಿ 3 ರೋ ಆಗುತ್ತೆ. ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆದು 2 ರೋಸ್ ಹಾಕ್ಕೊಂಡಿದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ನಾನು ಒಂದು ಸ್ಲೀವ್ಸ್ ಹಾಕ್ಕೊಂಡಿದ್ದೀನಿ. ಈ ಕಡೆ ಸ್ಲೀವ್ಸ್ ಹಾಕೋದನ್ನು ತೋರಿಸ್ತೀನಿ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನಾವು. ನೋಡಿ, ಇಲ್ಲಿಂದ ಇದೆರಡು ಪ್ಯಾಟರ್ನ್ ಹಾಕಿರ್ತೀವಲ್ಲ, ಇದ್ರ ಮಧ್ಯೆ ಒಂದು ನೋಡಿ, ಇಲ್ಲಿಂದ ನೋಡಿ, ನಾವು ಇದಿಷ್ಟನ್ನು ಸ್ಕಿಪ್ ಮಾಡಿ ನೋಡಿ, ಇಲ್ಲಿ ಕಾರ್ನರ್ ಇದೆಯಲ್ಲ, ಇಲ್ಲಿ ನಾವು 2 ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ, ಹೀಗೆ ನೋಡಿ, ಇಲ್ಲಿ ಒಂದು ಡಬಲ್ ಕ್ರೋಶೆ. ನೋಡಿ, ಇದೇ ಸ್ಪೇಸಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ. ನೋಡಿ, ಹೀಗೆ ನೋಡಿ, 2 ಚೈನ್ ಗ್ಯಾಪ್ ಇದೆಯಲ್ಲ, ನಾವಿಲ್ಲಿ ಕಾರ್ನರ್ ಹಾಕಿರ್ತೀವಲ್ಲ,
ಅಲ್ಲಿ 2 ಡಬಲ್ ಕ್ರೋಶೆ ಹಾಕೋಬೇಕು. ನಾವಿಲ್ಲಿ ಜಾಯಿನ್ ಮಾಡೋದು. ಇಲ್ಲಿಂದ ಹೀಗೆ 2 ಡಬಲ್ ಕ್ರೋಶೆ ಹಾಕ್ಕೊಂಡು ಅದರ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ, ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ಇದೇ ರೀತಿನೇ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಇದಿಷ್ಟು ಹಾಕ್ಕೊಂಡೆ. ನೋಡಿ ಮತ್ತೆ ಈ ಕಡೆ ಕಾರ್ನರ್ ಇದೆಯಲ್ಲ, ನೋಡಿ ಇಲ್ಲಿ ಹಾಕಿರ್ತೀವಲ್ಲ, 2 ಚೈನ್ ಹಾಕಿರ್ತೀವಲ್ಲ, ಅದರೊಳಗಡೆ 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಹಾಕ್ಕೊಂಡು ಫಸ್ಟ್ ನಾವೆಲ್ಲಿ ಜಾಯಿನ್ ಮಾಡಿದ್ವಿ ನೋಡಿ, ನೋಡಿ ಇಲ್ಲಿ ನಾವು ಸ್ಲಿಪ್ ಸ್ಟಿಚ್ ಹಾಕೋಬೇಕು. ನೋಡಿ ಇಲ್ಲಿ ಹೀಗೆ ನೋಡಿ ಕರೆಕ್ಟಾಗಿ ಬರುತ್ತೆ. ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಇದು ಒಳಗಿಂದ ಹಾಕ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಇಲ್ಲಿಂದ ನೋಡಿ ಹೀಗೆ ಹಾಕ್ತಾ ಹೋಗಬೇಕು. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ಇದೇ ಫುಲ್ ಹಾಕ್ಕೊಳ್ಳಿ, ಇಲ್ಲಿ ತನಕ ಹಾಕ್ಕೊಳ್ಳಿ. ನಾವು ಈ ಕಡೆ ಹಾಕಿದ್ವಿ ನೋಡಿ 2 ಡಬಲ್ ಕ್ರೋಶೆ. ನೋಡಿ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ನನಗೆ ಇಲ್ಲಿ ಒಟ್ಟು ಟೋಟಲ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇಲ್ಲಿ 46 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ವಲ್ಲ, ಒಂದು ಚೈನ್ ಹಾಕ್ಕೊಂಡು ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಹೀಗೆ ಈಗ ನಾವು ಪ್ಯಾಟ್ರನ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಹಾಕಿದ್ವಲ್ಲ, ಫಸ್ಟಿಗೆ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ನೋಡಿ ಒಂದು ಸ್ಟಿಚ್ಚನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ. ಸ್ಕಿಪ್ ಮಾಡಿದ್ವಲ್ಲ ಆ ಸ್ಟಿಚ್ಚಲ್ಲಿ ಒಂದು ಕ್ರಾಸ್ ಸ್ಟಿಚ್, ಕ್ರಾಸ್ ಆಗಿ ಡಬಲ್ ಕ್ರೋಶೆ. ಮತ್ತು ಈಗ ನೋಡಿ ನಾವೆಲ್ಲ ಹಾಕಿದ್ವಲ್ಲ ಅದೇ ರೀತಿ
ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ, ಸ್ಕಿಪ್ ಮಾಡಿದ್ವಲ್ಲ ಆ ಸ್ಟಿಚ್ ಮೇಲೆ ಕ್ರಾಸ್ ಸ್ಟಿಚ್, ಡಬಲ್ ಕ್ರೋಶೆ, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಟೂ ಸ್ಟಿಚ್ ಒಂದು ಸ್ಟಿಚ್ ಹಾಕ್ಕೊಂಡು ಸ್ಕಿಪ್ ಮಾಡಿದ ಸ್ಟಿಚ್ಚಲ್ಲಿ ನಾವು ಒಂದು ಡಬಲ್ ಕ್ರೋಶೆ, ನೆಕ್ಸ್ಟ್ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ, ಸ್ಕಿಪ್ ಮಾಡಿರ್ತೀವಲ್ಲ ಆ ಸ್ಟಿಚ್ಚಲ್ಲಿ ಡಬಲ್ ಕ್ರೋಶೆ, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಒಂದು ಡಬಲ್ ಕ್ರೋಶೆ, ನೆಕ್ಸ್ಟಲ್ಲಿ ಒಂದು ಡಬಲ್ ಕ್ರೋಶೆ, ಸ್ಕಿಪ್ ಮಾಡಿದ್ವಲ್ಲ ಆ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶೆ, ನೋಡಿ ಹೀಗೆ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಮಾಡಿಕೊಂಡೆ. ಫ್ರೆಂಡ್ಸ್, ನನಗೆ ಈ ರೀತಿ ಪ್ಯಾಟ್ರನ್ ಹಾಕಿದ್ದೀನಲ್ಲ, ನೋಡಿ ಈ ರೀತಿ ಪ್ಯಾಟ್ರನ್ ಹಾಕಿದ್ದೀನಲ್ಲ, ಇದು ನನಗೆ 16 ಪ್ಯಾಟ್ರನ್ ಬಂತು. 1 2 3 4 5 6 7 8 9 10 11 12 13 14 15 16. ಫಸ್ಟಿಗೆ 2 ಚೈನ್ ಹಾಕಿದ್ವಲ್ಲ, ಸೆಕೆಂಡ್ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತೆ ಈಗ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡ್ಕೊಂಡು ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟ್ ಇಲ್ಲಿ ಒಂದು ಚೈನ್ ಹಾಕಿದ್ವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಫ್ರೆಂಡ್ಸ್, ಫಸ್ಟಿಗೆ ನಾನಿಲ್ಲಿ ಸಿಂಗಲ್ ಕ್ರೋಶೆ 46 ಹಾಕ್ಕೊಂಡಿದ್ದೀನಿ ಅಂತ ಹೇಳಿದೆ. 46 ಅಲ್ಲ, 48 ಸಿಂಗಲ್ ಕ್ರೋಶೆ ಬರಬೇಕಿಲ್ಲಿ. ಇಲ್ಲಿ ನಾವು ಡಬಲ್ ಕ್ರೋಶೆ ಹಾಕ್ತೀವಲ್ಲ, ಇದು ಅಷ್ಟೇ 48 ಬರಬೇಕು. ಮತ್ತು ಈಗ 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಇದೇ ರೀತಿ ಪ್ಯಾಟರ್ನ್ ಹಾಕ್ತಾ ಹೋಗೋದು ಫ್ರೆಂಡ್ಸ್. ನೋಡಿ ಹೀಗೆ ಮತ್ತು ಈಗ ಸೇಮ್ ಇದೇ ರೀತಿ ಹಾಕ್ತಾ ಹೋಗೋದು. ನೋಡಿ, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ, ಸ್ಟಿಚ್ಚನ್ನು ಸ್ಕಿಪ್ ಮಾಡಿರ್ತೀವಲ್ಲ ಅಲ್ಲಿಗೆ ಒಂದು ಡಬಲ್ ಕ್ರೋಶೆ. ನೋಡಿ, ಈ ಸ್ಟಿಚ್ಚನ್ನು ಸ್ಕಿಪ್ ಮಾಡೋದು, ನೆಕ್ಸ್ಟ್ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ನೋಡಿ ಸ್ಕಿಪ್ ಮಾಡಿರ್ತೀವಲ್ಲ ಅಲ್ಲಿಂದ ಒಂದು ಡಬಲ್ ಕ್ರೋಶೆ, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡೋದು, ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆ.
ಹೀಗೆ ಇದೇ ರೀತಿಯೇ ಹಾಕ್ತಾ ಹೋಗೋದು. ನೋಡಿ ಇಲ್ಲಿ ಹಾಕಿದ್ದೀನಲ್ಲ ಸ್ಲೀವ್ಸು. ನೋಡಿ ನಾನು ಇಲ್ಲಿ ಪ್ಯಾಟರ್ನ್ ಹಾಕಿದ್ದೀನಲ್ಲ, ನೋಡಿ 1 2 3 4 5 6 7 8 9 10 11. ನೋಡಿ ಈ ರೀತಿ ಪ್ಯಾಟರ್ನನ್ನು ನಾವು 11 ಹಾಕೋಬೇಕು. ಈ ರೀತಿ ಪ್ಯಾಟರ್ನನ್ನು 11 ಹಾಕ್ಕೊಳ್ಳಿ, 11 ರೌಂಡ್ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ. ನೋಡಿ ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ 1 2 3 4 5 6 7 8 9 10 11 ರೌಂಡ್ ಹಾಕ್ಕೊಂಡಿದ್ದೀನಿ. ಈಗ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ನಾವೀಗ ನೋಡಿ ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನಾವೀಗ ಡಿಕ್ರೀಸ್ ಮಾಡ್ತಾ ಹೋಗಬೇಕು. ನೋಡಿ ಹೀಗೆ ಸಿಂಗಲ್ ಕ್ರೋಶನ ನೋಡಿ ಇಲ್ಲೊಂದು ತಗೊಂಡು ಈ ರೀತಿ, ಮತ್ತು ನೆಕ್ಸ್ಟ್ ಸ್ಟಿಚ್ ಮೇಲೆ ನೋಡಿ ಹೀಗೆ 3 ಲೂಪನ್ನು ಒಂದ್ಸಲ ಎಳ್ಕೋಬೇಕು. ನೋಡಿ ಇಲ್ಲಿ 2 ಸಿಂಗಲ್ ಕ್ರೋಶೆ ಇರೋದು, ಇಲ್ಲಿ 2 ಸ್ಟಿಚ್ ಇರೋದು 1 ಸ್ಟಿಚ್ ಆಯಿತು. ಮತ್ತು ನೆಕ್ಸ್ಟ್ ಇದೆಯಲ್ಲ ನೋಡಿ ಈ ರೀತಿ 1 ಸಿಂಗಲ್ ಕ್ರೋಶೆ, ಮತ್ತು ಅದರ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನೋಡಿ ಹೀಗೆ 2 ಸ್ಟಿಚ್ಚನ್ನು 1 ಸ್ಟಿಚ್ ಮಾಡೋದು, ಇದು ಡಿಕ್ರೀಸ್ ಮಾಡೋದು. 1 ಸಿಂಗಲ್ ಕ್ರೋಶೆ, ಮತ್ತು ನೆಕ್ಸ್ಟಲ್ಲಿ 3 ಲೂಪನ್ನು ಒಂದು ಸಲ ಈ ರೀತಿ ಎಳ್ಕೊಳ್ಳೋದು. 1 ಸಿಂಗಲ್ ಕ್ರೋಶೆ, ನೆಕ್ಸ್ಟಲ್ಲಿ ಹೀಗೆ, ನೆಕ್ಸ್ಟ್ 1 ಸಿಂಗಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ, ನೆಕ್ಸ್ಟಲ್ಲಿ ಒಂದು ಡಿಕ್ರೀಸ್ ಮಾಡೋದು. ನೋಡಿ ಹೀಗೆ ಮಾಡಿ ಹೀಗೆ ಮಾಡೋದು. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟಿಗೆ ಒಂದು ಚೈನ್ ಹಾಕಿದ್ವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತು ಈಗ 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಈಗ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ನೋಡಿ ಒಂದೊಂದು ಸ್ಟಿಚ್ ಮೇಲೂ ಒಂದೊಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ಒಂದೊಂದು ಸ್ಟಿಚ್ ಮೇಲೂ ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು.
ನೋಡಿ ಹೀಗೆ ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ ಎಂಡ್ ತನಕ. ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ಫಸ್ಟಿಗೆ ನಾವು 2 ಚೈನ್ ಹಾಕಿದ್ವಲ್ಲ, ಸೆಕೆಂಡ್ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಹೀಗೆ ಈಗ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕ್ಕೊಂಡು ಹೋಗಬೇಕು. ನೋಡಿ ಹೀಗೆ ಇಲ್ಲಿ ಬಾರ್ಡರ್ ಹಾಕಿದ್ವಲ್ಲ ನಾವು, ಹಾಗೆ ಇಲ್ಲಿ ನಾವು 3 ರೋಸ್ ಹಾಕೋಬೇಕು. ನೋಡಿ ಇಲ್ಲಿ ಹಾಕಿದ್ದೀನಲ್ಲ, ನೋಡಿ ಹೀಗೆ 1 2 3 ರೋಸ್ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ ಹಾಕೋಬೇಕು. ಫಸ್ಟಿಗೆ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ನೋಡಿ ಫ್ರಂಟ್ ಪೋಸ್ಟ್, ನೆಕ್ಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ಒಂದು ಫ್ರಂಟ್ ಪೋಸ್ಟ್, ಒಂದು ಬ್ಯಾಕ್ ಪೋಸ್ಟ್. ನೋಡಿ ಹೀಗೆ ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಬ್ಯಾಕ್ ಪೋಸ್ಟ್. ಫ್ರೆಂಡ್ಸ್ ಇದೇ ರೀತಿಯೇ ಇಲ್ಲಿ ತನಕ ಹಾಕ್ಕೊಡಿ. ನೋಡಿ ಎಷ್ಟು ಕಂಪ್ಲೀಟ್ ಆಯಿತು. ಫಸ್ಟಿಗೆ 2 ಚೈನ್ ಹಾಕಿದ್ವಲ್ಲ, ಸೆಕೆಂಡ್ ಚೈನಿಗೆ ಸ್ಲಿಪ್ ಸ್ಟಿಚ್. ನೋಡಿ ಹೀಗೆ ಮತ್ತೆ ಈಗ 2 ಚೈನ್ ಹಾಕ್ಕೊಂಡು ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟ್, ಬ್ಯಾಕ್ ಪೋಸ್ಟ್ ಮೇಲೆ ಬ್ಯಾಕ್ ಪೋಸ್ಟ್, ಫ್ರಂಟ್ ಪೋಸ್ಟ್ ಮೇಲೆ ಫ್ರಂಟ್ ಪೋಸ್ಟ್ ಡಬಲ್ ಕ್ರೋಶೆ, ಬ್ಯಾಕ್ ಪೋಸ್ಟ್ ಮೇಲೆ ಬ್ಯಾಕ್ ಪೋಸ್ಟ್ ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್ ಇದೇ ರೀತಿ ಹಾಕ್ಕೊಳ್ಳಿ. ನೋಡಿ ಇಲ್ಲಿ 1 2 ರೋಸ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ರೋಸ್ ಹಾಕ್ಕೊಳ್ಳಿ. 1 2 3 ರೌಂಡ್ ಕಂಪ್ಲೀಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ನಾನು ಇಲ್ಲಿ 3 ರೋಸ್ ಹಾಕ್ಕೊಂಡಿದ್ದೀನಿ. 1 2 3. ನೋಡಿ ಇದು ಸೇಮ್ ಇದೆ. ಫ್ರೆಂಡ್ಸ್ ನೋಡಿ ನಾವಿಲ್ಲಿ ಕಾಲರ್ ಹಾಕೋಣ. ನೋಡಿ ಇಲ್ಲಿಂದ ಕಾಲರ್ ಹಾಕೋಣ. ನೋಡಿ ಇಲ್ಲಿಂದ ನೋಡಿ ಲೂಪ್ ಇದೆಯಲ್ಲ, ನಾವಿಲ್ಲಿಂದ ಹಾಕ್ತಾ ಹೋಗಬೇಕು. ನೋಡಿ ಹೇಗಿದೆಯಲ್ಲ, ನೋಡಿ ಇಲ್ಲಿ ನಾವು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ ಇದಿಷ್ಟು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ 1 2 3 ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಿಂದ ಹಾಕೋಣ.
3 ಚೈನ್ ಹಾಕ್ಕೊಂಡು ನೋಡಿ ಈ ಕಡೆ ನೋಡಿ ಈಗ ಲೂಪ್ ಇದೆಯಲ್ಲ ಇಲ್ಲಿ ಇಲ್ಲಿಂದ ನಾವು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ ಹೀಗೆ ಬರುತ್ತೆ. ನೋಡಿ ಈ ಲೂಪಿಂದ ನಾವು ಬ್ಯಾಕ್ ಸೈಡಿಂದ ಹಾಕ್ತಾ ಹೋಗೋದು. ನೋಡಿ ಹೀಗಿದೆ ಅಲ್ಲ, ನೋಡಿ ಇಲ್ಲಿ ಒಂದೊಂದು ಸ್ಟಿಚ್ ಮೇಲೂ ಒಂದೊಂದು ಡಬಲ್ ಕ್ರೋಶೆ. ನೋಡಿ ನಾವಿಲ್ಲಿ ಕಾರ್ನರಿಗೆ ಬಂದ್ವಿ. ನೋಡಿ ಇಲ್ಲಿ ಮಾತ್ರ ನಾವು ಒಂದು ಡಬಲ್ ಕ್ರೋಶೆನ ಇನ್ಕ್ರೀಸ್ ಮಾಡಬೇಕು. ನೋಡಿ ಇಲ್ಲಿ ಒಂದು ಡಬಲ್ ಕ್ರೋಶೆ, ಅದೇ ಸ್ಟಿಚ್ಚಲ್ಲಿ ಇನ್ನೊಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ನೋಡಿ ಈ ಕಾರ್ನರಲ್ಲಿ ಮಾತ್ರ ನಾವು ಹೀಗೆ ಮಾಡಬೇಕು. ಮತ್ತು ನೆಕ್ಸ್ಟು ನಾವು ಇದೇ ರೀತಿ ಹಾಕ್ಕೊಂಡೋಗಿ ನೋಡಿ ಇಲ್ಲಿ ಕಾರ್ನರ್ ಇದೆ ಅಲ್ಲ, ನೋಡಿ ಇಲ್ಲಿ ನಾವು 2 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಮತ್ತು ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಬಂದು ಮತ್ತು ನೋಡಿ ಈ ಕಾರ್ನರಲ್ಲಿ ಮತ್ತು ಇಲ್ಲಿ 2 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಬಾಕಿ ಎಲ್ಲ ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು ಬ್ಯಾಕ್ ಲೂಪಲ್ಲಿ. ನೋಡಿ ಹೀಗೆ ನೋಡಿ ಹೀಗೆ ಬರುತ್ತೆ.
ಹೀಗೆ ಬರುತ್ತೆ. ಕಾಲರ್ ಆದ್ದರಿಂದ ಈ ರೀತಿ ಮಡಚ್ಕೊಳ್ಳುತ್ತೆ. ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ಇಲ್ಲಿ ಕಾರ್ನರಲ್ಲಿ ಮಾತ್ರ ನಾವು 1 ಡಬಲ್ ಕ್ರೋಶನ ಇನ್ಕ್ರೀಸ್ ಮಾಡಬೇಕು, 2 ಡಬಲ್ ಕ್ರೋಶ ಹಾಕ್ಕೋಬೇಕು. ಮತ್ತು ಇಲ್ಲಿ 2 ಡಬಲ್ ಕ್ರೋಶ ಹಾಕ್ಕೊಂಡು ಬಾಕಿಯೆಲ್ಲ ಒಂದೊಂದು ಡಬಲ್ ಕ್ರೋಶ. ಫ್ರೆಂಡ್ಸ್ ಇಲ್ಲಿ ತನಕ ಹಾಕ್ಕೊಳ್ಳಿ. ಇಲ್ಲಿ ಅಂದರೆ ಇಲ್ಲಿ 3 ಸ್ಟಿಚ್ಚನ್ನು ಬಿಡಿ, 1 2 3 ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಲಾಸ್ಟಿಗೆ ನಾನು 3 ಸ್ಟಿಚ್ ಇರಬೇಕಾದ್ರೆ ನಿಲ್ಲಿಸಿದ್ದೀನಿ, ಇಷ್ಟೇ ಹಾಕ್ಕೊಂಡಿದ್ದೀನಿ. ನೋಡಿ ಹೀಗೆ ಬರುತ್ತೆ ಕಾಲರು. ನಾವಿವಾಗ 6 ರೋ ಹಾಕೋಬೇಕು. ಹೀಗೆ ಮತ್ತೆ ಈಗ 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಮತ್ತೆ ಈಗ ಮಾತ್ರ ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕ್ತಾ ಹೋಗಬೇಕು. ಈಗ ಬ್ಯಾಕ್ ಲೂಪಲ್ಲಿ ಹಾಕೋದು ಬೇಡ. ನೋಡಿ ಹೀಗೆ ಹಾಕ್ತಾ ಹೋದರೆ ಸರಿ. ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸ್ಟಿಚ್ ಹಾಕ್ತಾ ಹೋಗೋದು. ನೋಡಿ ಹೀಗೆ ಹೀಗೆ ಬರುತ್ತೆ. ಫ್ರೆಂಡ್ಸ್ ಈಗ ಇದೇ ರೀತಿಯೇ ನಾವೊಂದು 6 ರೋಸ್ ಹಾಕ್ಕೊಳ್ಳೋಣ. ಈಗ 2 ರೋಸ್ ಆಗಿದೆಯಲ್ಲ, ಇದು ಕಂಪ್ಲೀಟ್ ಆದಮೇಲೆ ಮತ್ತೆ ಇನ್ನು 4 ರೋಸ್, ಒಟ್ಟು ಟೋಟಲ್ 6 ರೋಸ್ ಹಾಕೋಬೇಕು. ಇದರಲ್ಲೇನು ಚೇಂಜಸ್ ಇಲ್ಲ. ಡಬಲ್ ಕ್ರೋಶ ಹಾಕಿದ್ದೀವಲ್ಲ, ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕ್ಕೊಳ್ತಾ ಬರೋದಷ್ಟೇ. ನೋಡಿ ಇಲ್ಲಿ ಮತ್ತೆ ಎಂಡ್ ಮಾಡಿ ಮತ್ತೆ ಇಲ್ಲಿಂದ ಮತ್ತೆ ಡಬಲ್ ಕ್ರೋಶ ಹಾಕ್ಕೊಳ್ಳೋದು. ಒಟ್ಟು ನನಗೆ 6 ರೋ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 6 ರೋಸ್ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ 1 2 3 4 5 6. ನೋಡಿ ಹೀಗೆ ಈ ರೀತಿ ಬರುತ್ತೆ. ಈಗ ನಾವೊಂದು ಸಿಂಗಲ್ ಕ್ರೋಶ ಹಾಕೋಬಿಡೋಣ ಫುಲ್ಗೆ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಸಿಂಗಲ್ ಕ್ರೋಶ ಹಾಕ್ತಾ ಹೋಗೋಣ. ನೋಡಿ ಇಲ್ಲಿಂದ
ನೋಡಿ ಹೀಗೆ ಒಂದೊಂದು ಸಿಂಗಲ್ ಕ್ರೋಶೆ, ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಬೇಕು. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ ಇದಿಷ್ಟು ಹಾಕ್ಕೊಂಡು ನೋಡಿ ಇಲ್ಲಿ ತನಕನೂ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇದು ಫುಲ್ ಹಾಕ್ಕೊಂಡೆ. ನೋಡಿ ಇಲ್ಲಿಂದ ಇಲ್ಲಿ ತನಕನೂ ಹಾಕ್ಕೊಂಡಿದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಬರುತ್ತೆ ಕಾಲರು. ಹೀಗೆ ಇಲ್ಲಿ ನಾನು ಈ ರೀತಿ ಬಟನ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಬಟನ್ನು ನೋಡಿ, ಹೀಗೆ ಬಟನ್ ಹಾಕಿದರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್. ನಾನು ಬಟನ್ ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು 4 ಬಟನ್ ಹಾಕೊಂಡಿದ್ದೀನಿ. ನೀವು ಬೇಕಾದರೆ ಸಣ್ಣ ಬಟನ್ ಆದರೆ 5 ಬಟನ್ ಹಾಕೋಬೋದು. ನೋಡಿ ಇದು ಕಾಲರು. ನೋಡಿ ಇದರ ಲೆಂತ್ ನೋಡಿ, ಇಲ್ಲಿಂದ 36 ಸೆಂಟಿಮೀಟರ್ ಇದೆ. ಇದರ ವಿಡ್ತು 27 ಸೆಂಟಿಮೀಟ್ರು. ನೋಡಿ ಇಲ್ಲಿಂದ ತೋಳು ಒಟ್ಟು 31 ಸೆಂಟಿಮೀಟರ್ ಇದೆ ಫ್ರೆಂಡ್ಸ್. ನೋಡಿ ಇಲ್ಲಿಂದ 19.5 20 ಹತ್ತಿರ ಬರುತ್ತೆ. 19.5 ಸೆಂಟಿಮೀಟ್ರ್. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.